ಎಕ್ಸಾಮ್ ನಡೆದಿತ್ತು. ಅವಾಗ ಬಂದಂತ ದೂರ ಏನು ಅಂತ ಕೇಳಿದ್ರೆ OMR ಅಲ್ಲೇ ತಿದ್ದುಪಡಿ ಆಗ್ಬಿಡ್ತು ಅನ್ನುವಂಥ ದೂರುಗಳನ್ನ AEE ಪರೀಕ್ಷಾ ಇದರಲ್ಲಿ ನಾವು ಕೇಳಲ್ಪಟ್ಟಿದ್ವಿ. FDA ಎಕ್ಸಾಮ್ ಆದಾಗ ಯಾರೋ ಅನಧಿಕೃತ ವ್ಯಕ್ತಿಗಳಿಂದ ಮೌಲ್ಯಮಾಪನ ನಡೀತು ಅಂತೇಳಿ ಪ್ರತಿಭಟನೆಗಳು ನಡೆದಿತ್ತು ನೋಡಿದ್ವಿ. ಮೊನ್ನೆ PDOಗಳ ಎಕ್ಸಾಮ್ಗಳು ಇತ್ತೀಚೆಗೆ ನಡೆದಾಗ ಪರೀಕ್ಷೆನಲ್ಲೇ ಅವ್ಯವಹಾರ ಆಗಿತ್ತು ಅನ್ನುವಂಥದ್ದು ಕೂಡ ನಾವು ಕೇಳಿದ್ವಿ. ಈಗ ಲೇಟೆಸ್ಟ್ ಆಗಿರುವಂಥದ್ದು ಪ್ರೊಫೆಷನರಿ ಹುದ್ದೆಗೆ ನಡೆದಂತ 384 ಹುದ್ದೆಗಳಿಗೆ ನಡೆದಂತ ಪರೀಕ್ಷೆ ಮತ್ತು ಫಲಿತಾಂಶದಲ್ಲಿ ಆಗಿರುವಂತ ದೊಡ್ಡ ಪ್ರಮಾಣದ ಅನುಮಾನಗಳ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡಬೇಕು ಅಂತಾನೆ ಪ್ರಮುಖವಾಗಿ ತೆಗೆದುಕೊಂಡಿದ್ದು. ನಾನು ಅಶ್ವತ್ಥನಾರಾಯಣ ಹತ್ರ ಬೆಳಿಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಮೊನ್ನೆ ಅಧ್ಯಕ್ಷರೇ. ಪ್ರೊಫೆಷನರಿ ಎಕ್ಸಾಮಿಗೆ 1:3 ನಲ್ಲಿ ಎಷ್ಟು ಜನ ಕೂತ್ಕೊಂಡ್ರು ಅಂತ ಕೇಳಿದ್ರೆ ಹತ್ತತ್ರ 5,000 ಜನ ಎಕ್ಸಾಮಿಗೆ ಕೂತ್ಕೊಂಡಿದ್ರು. ಒಂದು ಇಷ್ಟು ದೊಡ್ಡ ಉದ್ಯೋಗ ಸೌಧ ಅಂತ ಇರುವಂತ ಒಂದು ಆಡಳಿತ ವ್ಯವಸ್ಥೆಯ ಸೌಧದಲ್ಲಿ 5,000 ಜನ ಪರೀಕ್ಷೆ ಮಾಡೋದಕ್ಕೆ ನ್ಯಾಯಸಮ್ಮತವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನ್ ಅರ್ಥ ಇದೆ ಇದು? ಅದನ್ನ ಅವ್ರು ಉದಾಹರಣೆ ಹೇಳ್ತಾ ಇದ್ರು. ಲಕ್ಷಾಂತರ ಜನ CET ಪರೀಕ್ಷೆಯನ್ನ ಬರೀತಾರೆ. CET ಪರೀಕ್ಷೆಯ ಬಗ್ಗೆ ಗೊಂದಲ ಇಲ್ಲಿಯ ತನಕ ಗೊತ್ತೇ ಇಲ್ಲ. ಲಕ್ಷಾಂತರ ಜನ ಬರ್ತಾರೆ, ನೂರಾರು ಕೇಂದ್ರಗಳು ನಡೆಯುತ್ತೆ. ನಮಗೆ ಪರೀಕ್ಷೆಯಲ್ಲಿ ಅವ್ಯವಹಾರ ಆಯಿತು, ಗೊಂದಲ ಆಯಿತು ಅಂತೇಳಿ ದೂರುಗಳನ್ನು ಕೇಳಲೇ ಇಲ್ಲ. ಇವತ್ತು ಯಾಕೆ ಪದೇ ಪದೇ KPSC ನಲ್ಲೇ ಈ ರೀತಿಯಾದಂತ ಅನುಮಾನಗಳು ಯಾಕೆ ಬರ್ತಾ ಇದೆ? ಯಾವ ಪರೀಕ್ಷೆ ನಡೆದಾಗ್ಲೂ ಕೂಡ KPSC ನಲ್ಲಿ ಅಲ್ಲೇನೋ ಒಂದು ಹಣದ ವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಸರಿಯಾಗಿಲ್ಲ ಅನ್ನುವಂತ ಕೂಗುಗಳು ಯಾಕೆ ಪದೇ ಪದೇ ಕೇಳ್ತಾ ಇದೆ? ಇದನ್ನು ಸರಿ ಮಾಡುವಂತ ಪ್ರಯತ್ನವನ್ನು ಎಲ್ಲರೂ ಒಂದು ಕಡೆಗೆ ಮಾಡಲೇಬೇಕಲ್ಲ ನಾವು. ಈ ಹಿನ್ನೆಲೆಯಲ್ಲಿ KPSC ಇಂದ ಯಾರು ಸೆಲೆಕ್ಷನ್ ಆದ್ರೆ ಅವನನ್ನು ಅನುಮಾನದ ನೋಡುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಮೂಡು ಬಂದಿರುವಂತದ್ದು ಖಂಡಿತ ಕರ್ನಾಟಕಕ್ಕೂ ಒಳ್ಳೆಯದಲ್ಲ ಮತ್ತು ಆ ಸಂಸ್ಥೆಯ ಗೌರವಕ್ಕೂ ಕೂಡ ಒಳ್ಳೆಯದಲ್ಲ. ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂತ ಪ್ರೊಫೆಷನರಿ ಹುದ್ದೆಯಲ್ಲಿ ನಡೆದಂತ ಸಂಗತಿಗಳು ಮೊನ್ನೆ ಅಧ್ಯಕ್ಷ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಒಂದು 384 ಜನರನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ನಡೆದಂತ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ಯಾಕೆ ಆಕ್ರೋಶ ರಸ್ತೆಗಳಿಗೆ ಬರ್ತಾರೆ ಅಂತ ಕೇಳಿದ್ರೆ, ನೀವು ಈ ಒಂದು ಪರೀಕ್ಷೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಕಟ ಮಾಡೋದಕ್ಕೆ 3 ವರ್ಷ ತೆಗೆದುಕೊಂಡ್ರು. ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. 2.25 ಲಕ್ಷ ಹುದ್ದೆಗಳು ಖಾಲಿ ಇದೆ. 384 ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ KPSCನವರು 3 ವರ್ಷ ತೆಗೆದುಕೊಂಡ್ರೆ ಇದು ಏನ್ ನಡೀತಾ ಇದೆ? ಫೆಬ್ರವರಿ 24ನೇ ತಾರೀಕು, ಫೆಬ್ರವರಿ 2, 26ನೇ ತಾರೀಕು ಫೆಬ್ರವರಿ 24ನೇ ಇಸ್ವಿನಲ್ಲಿ ಅಧಿಸೂಚನೆ ಹೊರಡುತ್ತಿದ್ದಕ್ಕೆ. ಫೆಬ್ರವರಿ 13, 2025ಕ್ಕೆ ಪರೀಕ್ಷೆ. ಅಧಿಸೂಚನೆ ಆಗಿ ಪರೀಕ್ಷೆಗೆ 1 ವರ್ಷ ತೆಗೆದುಕೊಳ್ತಾರೆ. ಪರೀಕ್ಷೆ ಆಗಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತೊಂದು ವರ್ಷ ತೆಗೆದುಕೊಳ್ತಾರೆ. ಅಂದ್ರೆ 3 ವರ್ಷ ಒಂದು ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ KPSC ತೆಗೆದುಕೊಳ್ಳೋ ಕಾರಣಕ್ಕೆ ಇಲ್ಲೇ ಅನುಮಾನಗಳು ಪ್ರಾರಂಭ ಆಗಿರೋದು. ಈ ಕಾರಣದಿಂದನೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಸರಿಯಾಗಿಲ್ಲ ಅನ್ನುವಂತ 10 ಆರೋಪಗಳನ್ನ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಾರೆ. ನಾನು ಆ ಎಲ್ಲ ಆರೋಪಗಳನ್ನ ಇದು ಹಿಂಗೆ ಆಗ್ಬಿಟ್ಟಿದೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಎಲ್ಲರೂ ಒಂದು ಕಡೆ ಸಂಸ್ಥೆ ಮತ್ತು ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಇದಕ್ಕೆ ಏನು ಅಂತೇಳಿ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವಂತ ನೋವನ್ನು ಅರ್ಥ ಮಾಡಿಕೊಳ್ಳೋದು ಧ್ವನಿಯಾಗುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕಾಗಿರುವಂತದ್ದು. ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ, ಯಾಕೆ ಇದನ್ನ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ಬಹುಕೋಟಿಯ ದುಡ್ಡಿನ ವ್ಯವಹಾರಗಳಲ್ಲಿ ಕೈ ಬದಲಾಯಿಸಿದೆ ಎನ್ನುವಂಥದ್ದಕ್ಕೆ ಬಲವಾದಂತ ಅನುಮಾನಗಳು ಯಾಕೆ ಬರುತ್ತೆ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ, 4 ವರ್ಷದಲ್ಲಿ ಕಾರ್ಯದರ್ಶಿಗಳ 4 ಬದಲಾವಣೆಗಳಾಯ್ತು. 4 ಜನರನ್ನ ಬದಲಾವಣೆ ಮಾಡ್ತಾರೆ ಕಾರ್ಯದರ್ಶಿಗಳನ್ನ. 4 ವರ್ಷದಿಂದ ಒಬ್ಬರೇ ಕಂಟ್ರೋಲರ್ ಇದ್ದಾರೆ. ಕಾರ್ಯದರ್ಶಿಗಳು 4 ಬದಲಾಯಿತು. ಒಂದು ಪರೀಕ್ಷೆಯನ್ನು ನಡೆಸಿ ಫಲಿತಾಂಶ ಬರಲಿಕ್ಕೆ 4 ಕಾರ್ಯದರ್ಶಿಗಳನ್ನ ಬದಲು ಮಾಡಿ ಒಬ್ಬರೇ ಕಂಟ್ರೋಲರ್ ನಿಟ್ರೆ ಯಾರ ಮೇಲೆ ಅನುಮಾನ ಪಡಬೇಕೀಗ ನಾವು? ಕಂಟ್ರೋಲರ್ ಮೇಲೆ ಅನುಮಾನ ಪಡೋದಾ, ಕಾರ್ಯದರ್ಶಿ ಮೇಲೆ ಅನುಮಾನ ಪಡೋದಾ, ಅಥವಾ ಇಡೀ ಆ ಸಮಿತಿಯ ಅಧ್ಯಕ್ಷರು ಉಳಿದಂತ ಸದಸ್ಯರ ಮೇಲೆ ಅನುಮಾನ ಪಡೋದಾ? ಎಲ್ಲಿ ಯಾರಿಂದ ತಪ್ಪಾಗಿದೆ ಇದು? ನಾನು ನೋಡ್ತಾ ಇದ್ದೆ 2004ರಿಂದ ಎಷ್ಟು ಜನ ಕಾರ್ಯದರ್ಶಿಗಳಾಗಿದ್ದಾರೆ ಅಂತ. 4 ಜನ ಕಾರ್ಯದರ್ಶಿಗಳು. ಒಬ್ರು ಅಧಿಸೂಚನೆ ಹೊರಡಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಬರಿಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಫಲಿತಾಂಶ ಬರಬೇಕಾದ್ರೆ ಒಬ್ರು ಕಾರ್ಯದರ್ಶಿ. ಕಂಟ್ರೋಲರ್ ಒಬ್ರೆ. ಈಗ ಇಲ್ಲಿ ಅನುಮಾನಗಳು ಬರ್ತಾ ಇರುವಂತದ್ದೇ ಕಂಟ್ರೋಲರ್ ಮೇಲೆ.
ಈ ಕಂಟ್ರೋಲರ್ ಕೆಲಸ ಏನು? ಈ ಪರೀಕ್ಷೆ ಪ್ರಾರಂಭ ಆದಾಗಿನಿಂದ ಫಲಿತಾಂಶ ಬರೋ ತನಕ ಕಂಟ್ರೋಲರ್ ಕೆಲಸವನ್ನ ಅವನು ಏನೇನು ಮಾಡ್ದ ಇಲ್ಲಿ? ಇದು ಈ ಅನುಮಾನಗಳು ಇವತ್ತು ದೊಡ್ಡವಾಗಿ ನಿರ್ಮಾಣ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರೋದೇನಂತ ಕೇಳಿದ್ರೆ, ಅವ್ರು ಆರೋಪ ಮಾಡ್ತಾ ಇದ್ದಾರೆ. ನಾನು ಆರೋಪಕ್ಕೆ ಮತ್ತೆ ಬರ್ತೇನೆ. ವಿದ್ಯಾರ್ಥಿಗಳ ನಡುವೆ ಮನಸ್ಸಲ್ಲಿರುವಂತ ಅನುಮಾನಗಳು ಆಮೇಲೆ ಬರ್ತೇನೆ. ಅದಕ್ಕೆ ಎಲ್ಲರೂ ಒಂದು ಕಡೆಗೆ ಸರ್ಕಾರಿ ಹುದ್ದೆಗಳು ಸಾಮಾನ್ಯ ಜನರಿಗೆ ಸಿಗೋಂಗಿಲ್ವಾಗರೆ? ಸರ್ಕಾರಿ ಹುದ್ದೆ ಕೇವಲ ಶ್ರೀಮಂತರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಪ್ರಭಾವಿ ಇರೋಂಥವ್ರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಉಳ್ಳವರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಅಥವಾ ಯಾರೋ ಸರ್ಕಾರಿ ನೌಕರರಿದ್ದಾರೆ ಅವನ ಮಗನಿಗೆ ಮಾತ್ರ ಮತ್ತೆ ಸರ್ಕಾರಿ ಹುದ್ದೆನಾ? ಇದು ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ಈ ಹಿನ್ನೆಲೆಯಲ್ಲಿ KPSC ಅಲ್ಲಿ ಇವತ್ತು ಆಗಿರುವಂತ ಅನುಮಾನಗಳ ಬಗ್ಗೆ ನಾವು ಅನುಮಾನಗಳನ್ನ ಏನು ವ್ಯಕ್ತ ಮಾಡಿದ್ದಾರೆ ಅಂತ ಕೇಳಿದ್ರೆ, 2 ಅನುಮಾನಗಳನ್ನ ಇವತ್ತು ಸಾರ್ವಜನಿಕವಾಗಿ ವ್ಯಕ್ತ ಆಗಿರುವಂತದ್ದು.